ಡಿ.ಕೆ. ಸಿದ್ದರಾಮಯ್ಯ ಸಾಹೇಬ್ರವರಿಗೂ, ಕಾಂಗ್ರೆಸ್ನ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವರಿಗೂ, ಎಐಸಿಸಿ ಅಧ್ಯಕ್ಷ ಜನಪ್ರಿಯ ಶಾಸಕರಾದ ಎಸ್ ಮಲ್ಲಿಕಾರ್ಜುನ್ ಅವರಿಗೂ, ಹಾಗೆ ಕೆ.ಎಸ್. ಬಸವಂತಪ್ಪನವರಿಗೆ ಒಳ್ಳೇದಾಗಿ ಮಾಡೋಕ್ಕೋಸ್ಕರನೇ ದೇವ್ರು ನಮ್ಮನ್ನ ಇಲ್ಲಿ ಕಳ್ಸ್ಯಾನಂತ ನಮಗೆ ಅನ್ಸೈತಿ. ಆದರೆ ಕಷ್ಟ ಸುಖ ಏನನ್ನೋದು ನಮ್ಮೆಲ್ಲರ ಬಗ್ಗೆನೇ ಅವ್ರಿಗೆ ಗೊತ್ತು, ಬಡವ್ರ ಬಗ್ಗೆ. ಆಮೇಲೆ ಅಣ್ಣ ಅವ್ರು ಮಿನಿಸ್ಟ್ರ್ ಆಗಿರೋದಂತರೂ ನಮ್ಮೆಲ್ಲರಿಗೆ ಭಾರಿ ಖುಷಿ ಆಗೈತೆ ಅಣ್ಣ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದ್ರೆ ಅಂತ ಮನುಷ್ಯ ಬರ್ಬೇಕಪ್ಪ, ಇನ್ನೊಂದು ಜನ್ಮ ಇದ್ರೆ ಈ ಭೂಮಿಗೆ ಅಂತ ಅನ್ಸೈತೆ ನಮಗೆ. ನಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳ್ತೀವಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸನೆಲ್ಲ ಮಾಡ್ಕೊಂತ ಬಂದೈತಿ. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ಕೊಂಡು ಹೋದ್ರೆ ನಮಗೆ ಅಷ್ಟೇ ಸಾಕೋಣ. ನಮಗೆ ಅಷ್ಟಂದ್ರೆ ಭಾರಿ ಪ್ರೀತಿ ಐತಿ ಅಣ್ಣನ ಮೇಲೆ, ಭಾರಿ ಅಭಿಮಾನ ಐತಿ. ಒಳ್ಳೆ ವ್ಯಕ್ತಿ. ಡಿ.ಸಿ. ಸಾಹೇಬ್ರಿಗೂ ಧನ್ಯವಾದ ಹೇಳ್ತೀವಿ, ಸಿದ್ದರಾಮಯ್ಯವ್ರಿಗೆ ಧನ್ಯವಾದ ಹೇಳ್ತೀವಿ, ನಮ್ಮೆಲ್ಲರ ಪೂರ ಕಾರ್ಮಿಕರಿಗೂ ಅಷ್ಟ್ರಿಗೆ ಧನ್ಯವಾದ ಹೇಳ್ತೀವಿ ಅಣ್ಣ. ಒಳ್ಳೆ ಮನುಷ್ಯನ ಮಿನಿಸ್ಟ್ರ್ ಮಾಡಿರೋದು ಡಿ.ಕೆ. ಶಿವಕುಮಾರ್ ಸ್ವಾಮಿಗೆ ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡಿ ಕಾರ್ಮಿಕರ ಪರವಾಗಿ ನೀವೆಲ್ಲರೂ ಅದಿರಂದು ನಮ್ಗೆ ಭಾರಿ ಖುಷಿ ಆಗೈತ್ರಿ ಸಹ. ನೀವೆಲ್ಲ ದೊಡ್ಡ ಮನಸ್ಸರು, ನೀವು ಬಡವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ತಗೊಂಡು ಎಲ್ಲರಿಗೂ ಒಳ್ಳೇದು ಮಾಡಿಬಿಟ್ರಪ್ಪ ಅಂದ್ರೆ ನಮಗೆ ಭಾರಿ ಖುಷಿ ಆಕತಿ ಸಹ. ಅದು ಒಂದು ನಮ್ಮ ಬಡವ್ರಿಗೆ ಅಷ್ಟ್ರಿಗೆ ಒಬ್ಬರಿಗೆ ಮನೆ ಇಲ್ಲ ಸಹ, ಎಲ್ಲರೂ ಬಡವರೇ. ನಾವು ಈ ಕೆಲಸದಿಂದನೇ ನಮ್ಮ ಜೀವನ. ಈ ಜೀವನ ಇಲ್ಲಾಂದ್ರೆ ನಮಗೆ ಬೇರೆ ಏನು ಗೊತ್ತಿಲ್ಲ. ನಮಗೆ ಈ ಕೆಲಸ ದೇವ್ರು ಕೊಟ್ಟರೆ ಕೆಲಸ ಅಂದ್ರೆ ನಾವೆಲ್ಲರೂ ಮಾಡ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ಹೇಳ್ತೀನಿ, ಯಾರಿಗೆ ಅನ್ಯಾಯ ಮಾಡಿಬಿಟ್ರೆ ಎಲ್ಲರಿಗೂ ಇರೋಕೆ ಒಂದೊಂದು ಮನೆ ಕೊಟ್ಬಿಟ್ರಿ, ಜೀವನ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ಬಿಟ್ಟರೆ ನಾವು ಇನ್ನೇನು ಕೇಳಲ್ಲ ಸರ್. ನಮ್ಮ ಪೌರ ಕಾರ್ಮಿಕರ ಒಬ್ಬ ಮಗ ಆಗಿ ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರೋದು ನಮ್ಮ ಕಾರ್ಮಿಕರಿಗೆ ಒಂದು ಖುಷಿಯಾದ ಜೀವನ. ಇದು ನಮ್ಮ ಬಡವರಿಗೆ ಹೆಲ್ಪ್ ಮಾಡ್ತಾರಂತ ಅನ್ಕೊಂಡು ನಮ್ಮ ಕಷ್ಟ ಏನಂತಂದೇಳಿ ಒಬ್ಬ ಕಾರ್ಮಿಕರಿಗೆ ಗೊತ್ತದು. ನಮ್ಮ ಕಷ್ಟ ಎಲ್ಲದು ಪ್ರತಿಯೊಂದನ್ನು ಅವ್ರಿಗೆ ಗೊತ್ತಿದ್ದಿದ್ದೆ. ಇನ್ನು ಮುಂದೆ ನಮಗೆ ಒಳ್ಳೇದು ಆಗ್ತದಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ನಮಗೆ ಒಳ್ಳೇದು ಮಾಡ್ಬೇಕು ಅವರು. ನಮಗೆ ಮನೆ ಇಲ್ಲ, ಯಾರಿಗೂ ನಮಗೆ ಮನೆಗಳು ಇಲ್ಲ. ನಾವೆಲ್ಲ ಬಾಡಿಗೆ ಮನೆಗೆ ಜೀವನ ಮಾಡೋದು. ಇಲ್ಲಿ ಕೆಲಸ ಮಾಡ್ಕೊಂಡೋಗಿ ಮನೆ ನಾವು ಮಾಡ್ಕೊಂಡು ತಿಂದು ಬಾಡಿಗೆ ತಿಂಗಳಾದ ತಕ್ಷಣ ಬಾಡಿಗೆರು ಬರ್ತಾರೆ 5,000 6,000. ಈಗಲೇ ಬಾಡಿಗೆನೂ ಜಾಸ್ತಿ. ನಮಗೆ ಸಂಬಳ 110 ಜನಕ್ಕೆ ಇತ್ತೀಚೆಗೆ ಪರ್ಮೆಂಟ್ ಅದ ರೀ. 110 ಜನಕ್ಕೆ ಸಂಬಳ ಇಲ್ಲ, ಅದು ಕರೆಕ್ಟಾಗಿ ಸಂಬಳ ಇಲ್ಲ ನಮಗೆ. ಆಮೇಲೆ ಇತ್ತೀಚೆಗೆ ತಗೊಂಡ್ರವ್ರಿಗೆ ಅವ್ರಿಗೆ ಪರ್ಮೆಂಟ್ ಮಾಡ್ತೇವೆ ಅಂದಾರ, ಮಾಡ್ತಾ ಇಲ್ಲ. ಇನ್ನೂ ದಿನಗೂಲಿಯಾಗಿ ತಗೊಂತೇವೆ ಅಂದಾರ, ಅದನ್ನು ತಗೊಂತಿಲ್ಲ. ಇನ್ಮೇಲೆ ನಮ್ಮ ಬಸವಂತಣ್ಣ ನಮ್ಮ ಪೌರ ಕಾರ್ಮಿಕರ ಮಗ, ಆತ ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡ್ತಾನಂತ ಅನ್ಕೊಂಡು. ಮಹಾನಗರ ಪಾಲಿಕೆ ನೌಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಸಚಿವ ಸಂಪುಟದಲ್ಲಿ ನೂತನವಾಗಿ ಸಚಿವ ಸಂಪುಟದ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂತಹ ಸರ್ವ ಜನಾಂಗದ ಯುವ ನಾಯಕ
ಬಡವರ ಕಣ್ಮಣಿ, ಎಲ್ಲ ವರ್ಗದ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಸೇವಕ ಅಂತ ಹೇಳ್ತೀನಿ. ಶಾಸಕ ಅನ್ನೋದಕ್ಕಿಂತ ಸೇವಕ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಜೀವನನೇ ಸೇವೆಗಾಗಿ ಮುಡಿಪಿಟ್ಟಿರ್ತಕ್ಕಂಥ ಒಬ್ಬ ಯುವ ಶಾಸಕರಾಗಿರ್ತಕ್ಕಂಥ KS ಬಸವಂತಪ್ಪನವ್ರನ್ನ ಅವರ ಒಂದು ಅವಿರತವಾದಂಥ ಕಾಂಗ್ರೆಸ್ ಪಕ್ಷದ ಸೇವೆ, ಜನರ ಸೇವೆ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂತಹ ಒಂದು ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ನೂತನವಾಗಿ ಸಚಿವ ಸಂಪುಟದಲ್ಲಿ ಇವತ್ತು ಅವರಿಗೆ ಒಂದು ಸ್ಥಾನನ ದೊರಕಿಸಿಕೊಟ್ಟಿರೋದು. ಹಾಗೆಯೇ ಅದು ಒಂದು ವಿಶೇಷ ಅಂದರೆ ಏನಂದರೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಪೌರ ಕಾರ್ಮಿಕರ ಮಗನನ್ನು ಇವತ್ತು ಸಚಿವ ಸಂಪುಟದಲ್ಲಿ ಕೊಟ್ಟಿರೋದು ನಿಜಕ್ಕೂ ಇಡೀ ಇವತ್ತು ನಾವೆಲ್ಲ ಅದೇ ಸಂಭ್ರಮ ಆಚರಿಸ್ತಾ ಮಾಡಿದ್ವಿ. ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ನಾವು ಸಂಭ್ರಮ ಆಚರಣೆ ಮಾಡಿದ್ವಿ. ಕಾರಣ ಒಬ್ಬ ಪೌರ ಕಾರ್ಮಿಕರ ಮಗನಿಗೆ ಅದು ಒಂದು ಇಲಾಖೆ, ಪೌರಾಡಳಿತ ಇಲಾಖೆ ಸಿಕ್ಕರೆ ಇದು ಅದರಂಥ ಭಾಗ್ಯ ಮತ್ತೊಂದಿಲ್ಲ. ಯಾಕಂದರೆ ಪೌರ ಕಾರ್ಮಿಕರ ಪುತ್ರನೇ ಪೌರಾಡಳಿತ ಇಲಾಖೆ ಅಂತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ನಮಗೆ ತುಂಬ. ಯಾಕಂದರೆ ಇಲ್ಲಿ ಭಾಳ ಬಡತನದಲ್ಲಿರ್ತಕ್ಕಂಥ ವರ್ಗ ಕೆಲಸ ಮಾಡ್ತಕ್ಕಂಥ ಪೌರಾಡಳಿತ ಇಲಾಖೆಯಲ್ಲಿ ಅವ್ರಿಗೆ ಪೌರಾಡಳಿತ ಇಲಾಖೆ ಕೊಟ್ಟರೆ ನಮಗೆಲ್ಲ ಅತೀವಾದ ಸಂತೋಷ ಆಗ್ತಿದೆ. ಕಾರಣ ಈ ವರ್ಗ ಇವತ್ತು ನೋಡಿ ರಾಜ್ಯದ ಇಡೀ ನಗರದ ನೈರ್ಮಲ್ಯ ಕಾಪಾಡ್ತಕ್ಕಂಥ ವರ್ಗ ಸ್ಥಳೀಯ ಸಂಸ್ಥೆಗಳು, ಎಲ್ಲ ಸ್ಥಳೀಯ ಸಂಸ್ಥೆಗಳು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಇಡೀ ನಗರದ ನೈರ್ಮಲ್ಯ ಕಾಪಾಡ್ತಕ್ಕಂಥ ಜನರ ಆರೋಗ್ಯ ಕಾಪಾಡ್ತಕ್ಕಂಥ ವರ್ಗ ಅತ್ಯಂತ ಶ್ರೇಷ್ಠವಾದ ಕಾಯಕ ಯಾವುದಿದ್ರೆ ಪೌರ ಕಾರ್ಮಿಕ ಸೇವೆ. ಅಂಥ ಸೇವೆಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರ ಮಗ ಬಸವಂತಪ್ಪನವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೂ ಹಾಗೂ ನಿಕಟಪೂರ್ವ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ, ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ, ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೂ, ಹಾಗೆ ನಮ್ಮ ದಾವಣಗೆರೆ ನಗರದ ನಮ್ಮೆಲ್ಲರ ಹಿತಚಿಂತಕರು, ನಮ್ಮೆಲ್ಲರ ಕಣ್ಮಣಿಗಳಾದಂಥ SS ಮಲ್ಲಿಕಾರ್ಜುನರವರಿಗೂ ಅವರಿಗೂ ಸಹ ಎಲ್ಲರಿಗೂ ಹೊಂದಿಸ್ತೇನೆ. ಕಾಂಗ್ರೆಸ್ನ ವರಿಷ್ಠ ಎಲ್ಲರಿಗೂ ನಾವು ಅವರಿಗೆ ಪೌರ ಕಾರ್ಮಿಕರ ಪರವಾಗಿ ಹೃದಯಪೂರ್ವಕವಾದಂಥ ಒಂದು ಕೃತಜ್ಞತೆಗಳನ್ನು ಅವರೆಲ್ಲರಿಗೂ ಅರ್ಪಿಸ್ತೀವಿ. ಇನ್ನು ಮುಂದಿನ ಜಾಯಮಾನಗಳಲ್ಲಿ ಬಸವಂತಪ್ಪನಿಗೆ ಯಾವುದೇ ಖಾತೆ ಕೊಟ್ಟರು ಈ ರಾಜ್ಯಕ್ಕೆ ಆ ಇಲಾಖೆಗೆ ಒಂದು ಪ್ರಾಮಾಣಿಕವಾದ ಸೇವೆ ಸಲ್ಲಿಸಿ ಒಂದು ರಾಜ್ಯದಲ್ಲಿ ಒಬ್ಬ ಅತ್ಯುತ್ತಮ ಸಚಿವರಾಗಿ ಹೊರಹೊಮ್ಮಲಿ ಅಂತಂದೇಳಿ ನಾವು ಸಹ ಆಶಿಸ್ತೀವಿ.